ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಾನೊಂದು ಅತ್ಯಂತ ರುಚಿಕರವಾದ ಅಡುಗೆಯೊಂದಿಗೆ ಬಂದಿದ್ದೇನೆ. ಇದು ನನ್ನ ಅಜ್ಜಿ ಮಾಡಿರುವಂತಹ ಒಂದು ಅಡುಗೆ. ಇದಕ್ಕೆ ತುಂಬ ಕಡಿಮೆ ಸಾಮಗ್ರಿಗಳು ಸಾಕು. ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತೀವಲ್ಲ ಅದು, ಉಪ್ಪು, ತುಪ್ಪ, ಜೀರಿಗೆ, ಸ್ವಲ್ಪ ಹುಳಿ ಮೊಸರು, ಇಷ್ಟೇ ಸಾಕು ಇದಕ್ಕೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಅಜ್ಜಿ ನನ್ನೊಂದಿಗೆ ಮಾತಾಡಿಕೊಂಡು, ಅಂದರೆ ಇದನ್ನು ಹೇಗೆ ಮಾಡುವುದು ಈ ಅಡುಗೆಯನ್ನು ಅಂತ ಹೇಳಿಕೊಂಡು ಅಡುಗೆ ಮಾಡ್ತಿದ್ದಾರೆ. ಅದನ್ನು ಚೆನ್ನಾಗಿ ಆಲಿಸ್ಕೊಂಡ್ರೆ ನಿಮಗೆ ಇದನ್ನು ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಬೆಂಕಿ ಹಚ್ಚಿದ್ನಿಲ್ಲ ಮತ್ತು ನಾನು ಇದು ಸುಮಾರಿಗೆ ಹುಳಿ ಮಜ್ಜಿಗೆ ಇದ್ದಾಗ ಮಾಡೋದು ಅಲ್ಲ. ಹುಳಿ ಮೊಸರೇ ಆಗ ಮಜ್ಜಿಗೆ ಎಲ್ಲ ಮೊಸರು, ಹುಳಿ ಮೊಸರಲ್ಲೇ ಮಾಡೋದು ಇದು. ಹುಳಿ ಮೊಸರು ಇರ್ತಿಲ್ಲ ಹೇಳಾದ್ರೆ ಮಾಡ್ಕೊಳ್ಳೋ ಹೋದ್ರೆ ಈಗೆಲ್ಲ ಫ್ರಿಜ್ ಇಪ್ಪದು ಹೇಳೋದು ಹುಳಿ ಮೊಸರು ಇರ್ತಿಲ್ಲ ಅಲ್ಲಿ. ಹಂಗಾಗಿ ಮೊಸರೆಲ್ಲ ತೆಗೆದು ಹೊರಬದಿಗೆ ಇಟ್ಕೊಂಡು ಹುಳಿ ಬರ್ಸ್ಕೊಳ್ಳೋ. ಸಿಹಿ ಮೊಸರಿಗೆ ಇದ್ರೆ ಮಾಡೋಲ್ಲ ಆಗ್ತಿಲ್ಲ. ಸಿಹಿ ಮೊಸರು ಅಂದರೆ ಹುಳಿ ಆಗದೇ ಇದ್ದು ಮೊಸರು ಸರಿಯಾಗ್ತದೆ. ಜೀರಿಗೆ ಬಗೆಲ್ ಬೇಯ್ತೆ ಬಂದ ಕೂಡಲೇ ಶಣ ಮೆಣಸು ಹಾಕೋದು. ಹೊಟ್ಟು ಅದ್ವಲ್ಲ, ಆದರೆ ಮುಚ್ಚಿಬಿಡು ಅದೇ ಪ್ಲೇಟ್. ಆ ಜೀರಿಗೆ ಹೊಟ್ಟುಲಿಲ್ಲ ಹೇಳಿ ಅದಕ್ಕೊಂದು ಪ್ಲೇಟ್ ಮುಚ್ಕೊಳ್ಳೋ. ತುಪ್ಪದಲ್ಲಿ ಸರಿ ಬೇಯವುದು ಜೀರಿಗೆ ಮತ್ತು ಶಣಮೆಣಸು ಅಲ್ದಾ. ಶಣಮೆಣಸು ಅಂದರೆ ಈಗ ಎಲ್ಲವೂ ಗಾಂಧಾರಿ ಮೆಣಸು ಒಳ್ಳೆ ಹೇಳ್ತಾವ, ಸೂಜಿ ಮೆಣಸು ಒಳ್ಳೆ ಹೇಳ್ತಾವ. ನಂಗೆ ಇದಕ್ಕೆ ಹೇಳು ಶಣಮೆಣಸು ಒಳ್ಳೆ ಅಲ್ಲ. ಇದಕ್ಕೆ ಶಣಮೆಣಸಿನ ತಂಬಳಿ ಒಳ್ಳೆ ಹೆಸರು. ಮತ್ತೆ ನುಜ್ಜಿ ಮೆಣಸು ನುಜ್ಜು ಮೆಣಸು ಒಳ್ಳೆ ಹೇಳ್ತವ. ಇದು ಗೊತ್ತಿಲ್ಲ ಆಗಿತ್ತು ನೋಡು ನಾನು. ನುಜ್ಜಿ ಮೆಣಸು ನುಜ್ಜು ಮೆಣಸು ಒಳ್ಳೆ ಹೇಳ್ತೋಡ ನೋಡಿ. ಅದ್ರೀಗ ಒಂದು ಕುಟಾಣಿ ಇದರಲ್ಲಿ ಕುಟ್ಟಕಾದ ಹಾಕವ. ಹಾಕಿ ಅದಕ್ಕೆ ಬೇಕಪ್ಪಷ್ಟು ಉಪ್ಪೊಂದು ಹಾಕ್ರೆ ಆಯ್ತು. ಈಗ ಶಣಮೆಣಸಿನ ತಂಬಳಿ ರೆಡಿ. ತಂಬಳಿ ಅಂದ್ರೆ ತೆಳ್ಳಗಿರ್ತವಳಲ್ಲ, ಮತ್ತೆ ದಪ್ಪ ಕಿಪ್ಪದಕ್ಕೂ ತಂಬಳಿ ಎಳೆ ಹೇಳ್ತೀವಲ್ಲಿ. ಅದಕ್ಕೆ ಬಗೆಲಿ ಉಪ್ಪು ಹನಿ ಜಾಸ್ತಿನೇ ಬೇಕಾಗ್ತದೆ. ಮೆಣಸು ಹುಳಿ ಎಲ್ಲದೂ ಇರ್ತದಕ್ಕೆ. ಅಷ್ಟು ಹಾಯ್ಕೊಂಡು ಕುಟ್ಟಾಣಿ ಇದರಲ್ಲಿ ಕುಟ್ಟವು. ಮುಂಚೆಲ್ಲ ಕಲ್ಲಲ್ಲಿ ಅರಿತಿದ್ವಡ. ಅಂದ್ರೆ ಈಗ ಕಲ್ಲಿದ್ದು ಒಂದು ಸಣ್ಣತು ನಂಗೆ ಕೊಡಿ. ಮತ್ತೆ ಬೆಳಗಲ್ಲಿ ಇದೆ ಇದರಲ್ಲಿ ಹಿಂಗೆ ಅರದಕ್ಕಾಗಿ ಅದ್ರ ಆ ಹುಳಿ ಮೊಸರಿಗೆ ಹಾಕಿರತ್ತಿ. ತಂಬಳಿ ಅಂದರೆ ತೆಳ್ಳಗಿಪ್ಪದಂದೇ ಅಲ್ಲ, ದಪ್ಪಕ್ಕೂ ಇರ್ತು. ಅದಕ್ಕೂ ತಂಬಳಿ ಹೇಳಿ ಹೇಳ್ತಾರೆ. ನಂಗಳ ಬದಿಗೆ ಮೆಣಸಿನಕಾಯಿ ತಂಬಳಿ ಹೇಳಿ ಮಾಡ್ತೋಡ, ಕೆಂಪು ಮೆಣಸಿಂದ. ಅದು ಹಂಗೆ ದಪ್ಪಕ್ಕಿಪ್ಪದೇ, ಆದರೆ ಅದು ತಂಬಳಿ. ಸುಮಾರಿಗೆ ತಂಬಳಿ ಅಂದರೆ ಜೀರಿಗೆ, ಮೆಣಸಿನಕಾಳು, ತಿಂಬಂತ ಸೊಪ್ಪು, ತುಪ್ಪ ಎಲ್ಲದು ಹಾಕಿ ಹೊರದಿ ಕಾಯಿ ಸಂತಿಗೆ ಬೀಸಿ ಅದಕ್ಕೆ ಮಜ್ಜಿಗೆನ ಮೊಸರು ಹಾಕಿ ಒಂದು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿದ್ರೆ ತಂಬಳಿ ಹೇಳೋದು ಒಂದು ವಾಡಿಕೆ. ಅದಲ್ಲದೆ ಮತ್ತು ರಾಶಿ ರಾಶಿ ನಮ್ನಿ ತಂಬಳಿ ಎಲ್ಲ ಇದ್ದು. ಇದು ನನ್ನ ಅಜ್ಜಿ ಗೌರಮ್ಮ ಹೇಳಿ ಈ ಸಣ್ಣಮೆಣಸಿನ ತಂಬಳಿ ಮಾಡ್ತಿದ್ದಿದ್ದು ನೋಡಿ. ಸುಮಾರಿಗೆ ಎಲ್ಲವೂ ಕೈ ಬಟ್ನಲ್ಲಿ ತೆಗೆದು ಹಾಕ್ಬಿಡ್ತದ್ರ. ಆದರೆ ನೋಡಿ ಅದು ನೀಟಾಗಿ ಚಮಚಿಯಲ್ಲಿ ಹೆಂಗೆ ತೆಗಿತಿದ್ದು ಹೇಳಿ ನೋಡ್ಕೊಳ್ಳಿ. ರುಚಿ ರುಚಿಯಾದ ಸಣ್ಣಮೆಣಸಿನ ತಂಬಳಿ ರೆಡಿ ಆಯ್ತು. ಇದು ಸುಮಾರು ಚೌತಿ ಹಬ್ಬದ ಮರುದಿವ್ಸ ಎಂಥರ ಹಬ್ಬ ಹುಣ್ಣಿಮೆ ಮರುದಿವ್ಸ ಅಲ್ಲವ ಸಿಹಿ ಎಲ್ಲ ತಿಂದಿರ್ತೀವಲ್ಲಿ, ಅದ್ರ ಮರುದಿವ್ಸವ ಈ ನಮ್ನಿ ಕಟ್ಗಂದು ಒಂದು ಮಾಡ್ಕೊಂಡ್ರೆ ಭಾರಿ ಚಲೋ ಆಗ್ತು. ಆರೋಗ್ಯಕ್ಕೂ ಒಳ್ಳೇದೇ. ಮತ್ತು ಇದು ಸಣ್ಣಮೆಣಸು ಇದ್ರಿಂದವ ನೋಡಿ. ಜೀರ್ಣಕ್ಕೂ ಒಳ್ಳೇದಡ ನೋಡಿ. ಜೀರಿಗೆನೂ ಹಾಕಿರ್ತ ಅದಕ್ಕೆ. ನಿಂಗನೂ ಹೀಗೆ ರುಚಿ ರುಚಿಯಾದ ಸಣ್ಣಮೆಣಸಿನ ತಂಬಳಿ ಮಾಡಿ ನೋಡಿ ಹ್ಯಾಂಗಾಜು ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.